ಓದೋದು ಎಷ್ಟು ಮುಖ್ಯ ಅಂತ ನಮ್ಮಪ್ಪ ಅಮ್ಮ ನಮಗೆ ಎಷ್ಟೆಲ್ಲ ಗೋಳಿಕೊಂಡ್ರು. ನಮ್ಮಪ್ಪ ಅಮ್ಮ ಅಂತೂ ನಮ್ಮ ಥರ ಆಗಬೇಡಿ, ಚೆನ್ನಾಗಿ ಓದ್ಕೊಳ್ಳಿ, ಒಂದೊಳ್ಳೆ ಕೆಲಸ ತೊಗೊಂಡು ನೆರಳಲ್ಲಿ ಕೂತ್ಕೊಂಡು ಸಂಬಳ ತಗೋಬೋದು, ನಾವಾದರೆ ಬಿಸಿಲಲ್ಲೆಲ್ಲ ದುಡಿಬೇಕು ಅಂದರು. ಅದೇ ನಮ್ಮ ಟೀಚರು ನಾನು ಅವತ್ತು ಚೆನ್ನಾಗಿ ಓದಿರೋದಕ್ಕೆ ಇಂಥ ಒಳ್ಳೆ ಕೆಲಸ ಸಿಕ್ಕಿ ಒಳ್ಳೆ ಸಂಬಳದಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀನಿ ಅಂದರು. ಇದೇ ಇನ್ಸ್ಪಿರೇಷನಲ್ಲಿ ನಾವು ಕೂಡ ನೆಮ್ಮದಿಯಾಗಿ ಜೀವನ ಮಾಡೋಣ ಅಂತೇಳಿ 10th ಮುಗಿಸ್ಕೊಂಡು PU ಮುಗಿಸ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ಜೊತೆಲಿ ಕಂಪ್ಯೂಟ್ರ್ ಮಾಡಿಕೊಂಡು ಕೆಲಸಕ್ಕೆ ಅಂತ ಇಂಟರ್ವ್ಯೂಗೆ ಹೋದರೆ ಅಲ್ಲಿ ನಿಮಗೆ ಇಂಗ್ಲೀಷ್ ಬರುತ್ತಾ, ಹಿಂದಿ ಬರುತ್ತಾ, ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲ, ಒಂದು ವಾರ ಬಿಟ್ಟು ಬನ್ನಿ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಕಳಿಸ್ತಾರೆ. ಸರಿ ಆಯಿತು, ಕಾಲ್ ಮಾಡ್ತಾರಲ್ಲ ಅಂತ ಮನೆಗೆ ಬಂದು ವೆಯ್ಟ್ ಮಾಡಿದ್ರೆ ಕಾಲು ಇಲ್ಲ, ಏನೂ ಇಲ್ಲ. ಒಂದಾ ಎರಡ ಕಂಪ್ನಿನ ಸುತ್ತಿ 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 ಕಾಲು ನೋವು ಬಂತೆ ಹೊರತು ಒಂದು ಕೆಲಸ ಸಿಗಲಿಲ್ಲ. ಈ ಫಜೀತಿನೇ ಬೇಡ ಅಂತ ನಾನೇನು ಮಾಡಿದೆ ಗೊತ್ತಾ? ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ